ಮಕ್ಕಳೇ, ಇಂದು ನಾವು ಸಸಿಗಳು ಹಾಗೂ ಮರಗಳ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲು ನಮ್ಮ ಸುತ್ತಮುತ್ತಲೂ ಇರುವ ಸಸಿಗಳ ಬಗ್ಗೆ ನೋಡೋಣ ಬನ್ನಿ. ಇದು ತುಳಸಿ, ಇದು ಬದನೆ, ಇದು ಟೊಮ್ಯಾಟೊ, ಇದು ಮೆಣಸಿನಕಾಯಿ, ಇದು ಗುಲಾಬಿ, ಇದು ಲೋಳೆಸರ, ಇದು ಕನಕಾಂಬರ, ಇದು ಸೂರ್ಯಕಾಂತಿ, ಇದು ಬೆಂಡೆಕಾಯಿ, ಇದು ಎಳ್ಳು, ಇದು ಕಾಫಿ, ಇದು ದಾಸವಾಳ, ಇದು ಮಲ್ಲಿಗೆ. ಈಗ ಮರಗಳ ಬಗ್ಗೆ ತಿಳಿಯೋಣ ಬನ್ನಿ. ಇದು ಆಲದ ಮರ, ಇದು ಬೇವಿನ ಮರ, ಮಾವಿನ ಮರ, ನೀಲಗಿರಿ ಮತ್ತು ಶ್ರೀಗಂಧ, ಗೊಬ್ಬಳಿ ಮರ, ಹಿಪ್ಪೆ ಮರ, ನೇರಳೆ ಮರ, ತೆಂಗಿನ ಮರ, ಹಲಸಿನ ಮರ, ಹುಣಸೆ ಮರ, ತೇಗದ ಮರ, ಹೊನ್ನೆ ಮರ ಮುಂತಾದವುಗಳು. ಸಸ್ಯ ಹಾಗೂ ಮರಗಳು ಜೀವಿಗಳಿಗೆ ಅವಶ್ಯಕವಾಗಿ ಬೇಕು. ಅವು ಪ್ರಾಣಿಗಳಿಗೆ ತಿನ್ನಲು ಆಹಾರವನ್ನು ಒದಗಿಸುತ್ತವೆ. ಪಕ್ಷಿಗಳು ಮರದಲ್ಲಿ ಗೂಡು ಕಟ್ಟಿ ವಾಸ ಮಾಡುತ್ತವೆ. ಆದ್ದರಿಂದ ನಾವು ಹೆಚ್ಚು ಸಸ್ಯಗಳು ಮರಗಿಡಗಳನ್ನು ನೆಟ್ಟು ಬೆಳೆಸಬೇಕು. ನಾವು ಗಿಡ ಮರಗಳನ್ನು ಕಡಿಯಬಾರದು. ಮರಗಿಡಗಳನ್ನು ಕಡಿದು ನಾಶ ಮಾಡಿದರೆ ಬರಗಾಲ ಬರುತ್ತದೆ. ಸಸ್ಯಗಳು ಮತ್ತು ಮರಗಳ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಂಡ ನೀವು ಸಹ ಒಂದೊಂದು ಸಸಿ ನೆಟ್ಟು ಜೋಪಾನವಾಗಿ ಬೆಳೆಸ್ತೀರಾ ಅಲ್ವಾ?